ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾತಿ. ಏನಿದು ಸ್ವಾತಿ ಇಲ್ಲಿ ಯಾರ ಜೊತೆನೋ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದಾರೆ, ಯಾರು ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಳ್ತಿದ್ದೀರಾ. ಇತ್ತೀಚೆಗಷ್ಟೇ ನಾನು ನಮ್ಮ ಆಡಿಯೋ ಲಾಂಚ್ ಟ್ರೈಲರ್ನ ಮತ್ತೆ ಆ ಬ್ಲಾಗ್ನ ನಾನು ರಿಲೀಸ್ ಮಾಡಿದ್ದೆ. ಎಲ್ಲರೂ ಕೇಳ್ತಾ ಇದ್ರು ಯಾವ ಮೂವಿ ಮೇಡಮ್ ಇದು, ಮೂವಿ ಟೀಮ್ ಯಾರು ಪರಿಚಯ ಮಾಡ್ಕೊಡಲ್ಲ ಅಂತ. ಎಸ್, ಇವತ್ತು ನಾನು ನನ್ನ ಇಡೀ ಮೂವಿ ಟೀಮ್ ಜೊತೆ ಆಲ್ ಓವರ್ ಕರ್ನಾಟಕ ಪ್ರೆಸ್ ಮೀಟ್ ಹೋಗ್ತಾ ಇದೀವಿ. ಸೊ ನಾಗೇಶ್ ಸರ್ ಹಾಯ್ ಮಾಡಿ, ಇವರು ಅನ್ಬು ಸರ್ ಡೈರೆಕ್ಟರ್, ವಿಶ್ರುತ್ ಸರ್ ಹಾಯ್ ಮಾಡಿ. ಸೊ ನಮ್ಮ ಇಡೀ ಟೀಮ್ ಇವಾಗ ಬ್ಯಾಂಗ್ಳೂರಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಹೋಗ್ತಿರೋದು ಎಲ್ಲಿಗೆ ಸರ್? ದಾವಣಗೆರೆ 10:30 ಅಲ್ಲ, 11 o'clock. ಎಸ್, ದಾವಣಗೆರೆ 11 o'clock ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಇರೋದು. ಸೊ ಆ ಪ್ರೆಸ್ ಮೀಟ್ ಹೋಗ್ತಾ ಹೋಗ್ತಾ ನಮ್ಮ ಜರ್ನಿ ಹೇಗಿರುತ್ತೆ, ಆ ಮಧ್ಯದಲ್ಲಿ ಕಾನ್ವರ್ಸೇಷನ್ ಹೇಗಿರುತ್ತೆ, ನಮ್ಮ ಡೈರೆಕ್ಟರ್ನ ನಾನು ಹೆಂಗ್ ತಲೆ ತಿಂತೀನಿ, ವಿಶ್ರುತ್ ಸರ್ ಹೆಂಗ್ ತಲೆ ತಿಂತೀನಿ, ಇವ್ರು ನನಗೆ ಹೆಂಗ್ ತಲೆ ತಿಂತಾರೆ, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕು ಹೇಳಿ, ಈ ಫುಲ್ ವಿಡಿಯೋನ ನೋಡ್ಬೇಕು, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮಾಡ್ತೀರಾ? ಏನ್ ಡಿಸ್ಕಷನ್ ಆಗ್ತಿದೆ ಅಂತಂದ್ರೆ, ಆಲ್ಮೋಸ್ಟ್ ನಾವು ಎಷ್ಟು ಕಿಲೋಮೀಟರ್ ಬಂದಿದೀವಿ ಸರ್? ಎಕ್ಸಾಕ್ಟ್ಲಿ 203 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಬಂದಿದೀವಿ. ಬಟ್ ನಮ್ಗೆ ಯಾವ್ದು ಒಳ್ಳೆ ರೆಸ್ಟೋರೆಂಟ್ಸ್ಗಳು ಸಿಗ್ತಾ ಇಲ್ಲ. ಎಲ್ಲಾರು ಹೊಟ್ಟೆದು ಚುಚ್ಚುರ್ ಅಂತ ಇದೆ. ನನ್ಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಅದಕ್ಕೆ ನಾವಿನ್ನೂ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಾನೇ ಇದೀವಿ. ಫಸ್ಟ್ ಹೊಟ್ಟೆ ಪೂಜೆ ಮಾಡ್ಕೊಂಡು ಆಮೇಲಿಂದ ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅದೇ ಡಿಸ್ಕಷನ್ ಇಲ್ಲೆಲ್ಲ ನಡೀತಾ. ಸರ್ ಮಾತಾಡಿ ಸರ್ ಏನಾದ್ರು. ನೀವೇನ್ ಕ್ಯಾಮ್ರಾ ಇಟ್ಕೊಂಡಿಲ್ಲ, ನಾನ್ ತಾನೇ ಕ್ಯಾಮ್ರಾ ಇಟ್ಕೊಂಡಿರೋದು. ಬಟ್ ಸ್ಟಿಲ್ ಡಿಫೋಕಸ್ ಆದ್ರೆ ಕಷ್ಟ ಅಲ್ವಾ? ನೋಡಿ, ಇಲ್ಲೊಂದ್ ಮೆಸೇಜ್ ಹೇಳ್ತಾ ಇದಾರೆ, ಡ್ರೈವ್ ಮಾಡ್ಬೇಕಾದ್ರೆ ಫೋಕಸ್ ಎಲ್ಲ ರೋಡ್ ಅಲ್ಲಿ ಇರ್ಬೇಕು, ಜಾಸ್ತಿ ಮಾತಾಡ್ಬಾರ್ದು ಅಂತ. ಅನ್ಬು ಸರ್ ನಾ ಮಾತಾಡ್ಸೋಣ ಸರ್, ಮಾತಾಡಿ ಅಟ್ಲೀಸ್ಟ್. ಅನ್ಬು ಸರ್ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಸೈಲೆಂಟು. ನಾವು 10 ಸತಿ ಮಾತಾಡ್ಸಿದ್ರೆ ಹೇಳಿ ಮೇಡಮ್, ಎಸ್ ಮೇಡಮ್, ಇಷ್ಟೇ ಮಾತಾಡೋದು. ಅಂಡ್ ಇಲ್ಲಿ ಪಕ್ಕದಲ್ಲಿರೋರು ಒಂದ್ ಸ್ವಲ್ಪ ಆಪೋಸಿಟ್. ಅದಕ್ಕೆ ನೋಡಿ ಓಕೆ, ಇವಾಗ ಎಲ್ರಿಗೂ ಹೊಟ್ಟೆ ಹಸ್ತಿರೋದ್ರಿಂದ ಸ್ವಲ್ಪ ಹೊಟ್ಟೆ ಪೂಜೆ ಮಾಡ್ಕೊಂಡು ಆಮೇಲಿಂದ ಅನ್ಬು ಸರ್ ಹೇಳಿದ್ದಾರೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ಮಾತಾಡಿಸ್ತೀನಿ. ಓಕೆ, ಅಟ್ ಲಾಸ್ಟ್ ನಾವು ಇಲ್ಲಿ ಪಾಕಶಾಲಾ ರೀಚ್ ಆಗಿದ್ದೀವಿ. ನನಗೂ ಪಾಕಶಾಲಾಗೂ ಯಾಕೋ ತುಂಬಾ ನಂಟು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರು ಪಾಕಶಾಲಾ ಇಂದ ಕೇಟ್ರಿಂಗ್ ಬರುತ್ತೆ, ಇಲ್ಲ ಎಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೂ ಪಾಕಶಾಲಾನೇ ಸಿಗುತ್ತೆ ಅನ್ಸುತ್ತೆ. ಸೊ ಸಿಗ್ತಾ ಇದೆ. ಸೊ ನನಗೂ ಪಾಕಶಾಲಾಗೂ ತುಂಬಾನೇ ನಂಟಿದೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಐ ಲವ್ ಪಾಕಶಾಲಾ ಫುಡ್. ಸೊ ಇವಾಗ ಇಲ್ಲಿ ರೆಸ್ಟೋರೆಂಟ್ಗೆ ನಿಲ್ಸಿದ್ದೀವಿ. ತಿಂಡಿ ತಿನ್ಕೊಂಡು ನಮ್ಮ ಮುಂದಿನ ಜರ್ನಿ. ಸೊ ಅಟ್ ಲಾಸ್ಟ್ 4 hours ಜರ್ನಿ ಆದ್ಮೇಲಿಂದ ಸೂಪರ್ ಫಾಸ್ಟ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ರೋಹಿತ್ ಸರ್. ನಾವ್ ಇವಾಗ ದಾವಣಗೆರೆ ರೀಚ್ ಆಗಿದ್ದೀವಿ. ದಾವಣಗೆರೆ ರೀಚ್ ಆಗ್ತಿದ್ದಂಗೆ ಸರ್ ಬೆಣ್ಣೆ ಮಸಾಲ ದೋಸೆ ತಿನ್ಲಿಲ್ಲ ಅಂದ್ರೆ ನ್ಯಾಯನಾ? ನ್ಯಾಯ ಅಲ್ಲ ಅಲ್ವಾ ಸರ್? ಸೊ ಫಸ್ಟ್ ನಾವ್ ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ ಇವಾಗ ಸರ್? ಎಲ್ಲೇ ಹೋಗ್ತಿದೀವಿ? ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ. ಎಸ್, ದಾವಣಗೆರೆಯಲ್ಲಿರೋ ವೆರಿ ಫೇಮಸ್ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಬೆಣ್ಣೆ ಮಸಾಲ ದೋಸೆ ತಿನ್ಕೊಂಡು ಆಮೇಲೆ ಪ್ರೆಸ್ ಮೀಟ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ಅದಕ್ಕೆ ಕಾರಣಕರ್ತರು ಇವರು. ಸೊ ಅಲ್ಲಿಗೆ ಹೋದ್ಮೇಲಿಂದ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ನಾಗೇಶ್ ಅಂತ ಹೇಳಿ. ನಾವು ವಿಕಾಸ ಪರ್ವ ಅಂತ ಒಂದು ಸಿನಿಮಾನ ಮಾಡಿ ಈಗ 13ನೇ ತಾರೀಕು, ಸೆಪ್ಟೆಂಬರ್ 13ನೇ ತಾರೀಕು ಅದನ್ನು ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದಾವಣಗೆರೆಗೆ ಬಂದು ಎಲ್ಲ ದಾವಣಗೆರೆ ಜಿಲ್ಲೆಯ ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ, ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಯಾಕೆ ಈ ಸಿನಿಮಾ ಮಾಡಿದ್ವಿ ಅಂತಂದರೆ, ಈ ಸಿನಿಮಾ ಪ್ರಸಕ್ತ ಸನ್ನಿವೇಶದಲ್ಲಿ ಪ್ರತಿ ಮನೆಯಲ್ಲೂ ನಡೀತಿರಬಹುದಾದ ಅಥವಾ ನಡೆಯಬಹುದಾದ ನಮ್ಮ ಸಿನಿಮಾದಲ್ಲಿ ಏನೋ ಇದೆ ಅಂತ ನಾವು ಹೇಳ್ತಿಲ್ಲ. ಬಟ್ ಯಾರೇ ಸಿನಿಮಾ ನೋಡೋ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಸಿನಿಮಾ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ.
ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ದಂಗೆ ಆಲ್ಮೋಸ್ಟ್ ನೀವೆಲ್ಲ ನನ್ನ ಸೀರಿಯಲ್ ಅಲ್ಲಿ ವಿಲನ್ ಆಗಿ ನೋಡಿರ್ಬೋದು ಇಷ್ಟು ದಿನ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ಸಿನಿಮಾ ಮಾಡ್ಲಿಕ್ಕೆ ಅಂತ ವಾಪಸ್ ಬಂದಿದ್ದೀನಿ. ವಿಕಾಸ ಪರ್ವ ಟೀಮ್ ಒಂದು ಒಳ್ಳೆ ಸಪೋರ್ಟ್, ಒಂದು ಒಳ್ಳೆ ಫ್ಯಾಮಿಲಿ ತರ ಇದ್ವಿ, ಒಳ್ಳೆ ಫ್ಯಾಮಿಲಿ ತರ ಒಂದು ಸಿನಿಮಾ ಮಾಡಿದೀವಿ. ಸೊ ದಯವಿಟ್ಟು ಇವಾಗ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಸ್ಕೊಡ್ಬೇಕು, ಆದಷ್ಟು ಪ್ರಚಾರ ಮಾಡಿ ಸಿನಿಮಾ ಗೆಲ್ಲೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಪ್ರೆಸ್ ಮೀಟ್ ಮುಗಿಸ್ಕೊಂಡು ನಾವ್ ಇವಾಗ ಇರೋದು ಒನ್ ಕನ್ನಡ ನ್ಯೂಸ್ ದಾವಣಗೆರೆಯಲ್ಲಿ. ಸರ್ ನನ್ ವ್ಯೂವರ್ಸ್ಗೆ ಹಾಯ್ ಹೇಳಿ ಸರ್. ಸೊ ಇಲ್ಲಿ ಇವಾಗ ಇಂಟರ್ವ್ಯೂ ಬಂದಿದೀವಿ. ನಮ್ಗೆ ಇಂಟರ್ವ್ಯೂ ಮಾಡ್ತಿರೋದು ಸರಸ್ವತಿ ಅವರು. ಸೊ ಏನ್ ಇಂಟರ್ವ್ಯೂ ಮಾಡ್ತಾರೆ ಅಂತ ನಾನು ಬಿಟ್ಕೊಡಕ್ ಆಗಲ್ಲ. ಅದನ್ನ ನೀವು ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಡೈರೆಕ್ಟ್ ಆಗಿ ಚಾನಲ್ ಅಲ್ಲೇ ನೋಡ್ಬೇಕು. ಮತ್ತೆ ಇಂಟರ್ವ್ಯೂ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಇವಾಗ ದಾವಣಗೆರೆಯಲ್ಲಿ ನಮ್ಮ ಪ್ರೆಸ್ ಮೀಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಸರ್ ಆರ್ ಯು ಹ್ಯಾಪಿ? ಎಸ್, ಡನ್. ಅನ್ಬು ಸರ್, ವಿಶ್ರುತ್ ಸರ್, ಫುಲ್ ಹ್ಯಾಪಿ. ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಎಸ್, ಸತ್ಯಮೂರ್ತಿ. ಇವರು ನಮ್ನ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸತ್ಯಮೂರ್ತಿ ಸರ್ ಅಂತ, ನಮ್ಮ PR. ಇವರೇ ನಮ್ಮ ಪ್ರೆಸ್ ಮೀಟ್ ನೆಲ್ಲ ಅರೇಂಜ್ ಮಾಡ್ಕೊಡ್ತಾ ಇರೋದು. ಸೊ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮುಗೀತು. ಇವಾಗ ನಮ್ಮ ಪಯಣ ಸಾಗ್ತಾ ಇರೋದು, ವಿಕಾಸ ಪರ್ವದ ಪಯಣ ಸಾಗ್ತಾ ಇರೋದು ಹುಬ್ಬಳ್ಳಿಗೆ. ದಾವಣಗೆರೆಯಲ್ಲಿ ಬೇಜಾರಾಯ್ತು ನಿಮ್ನ ಕಳ್ಸ್ಕೊಡಕ್ಕೆ ಅಂತ ಮಳೆ ಬಂದ್ರೆ, ಹುಬ್ಳಿಲಿ ನೀವು ಬರ್ತಿದ್ದೀರಾ ಅಂತ ಖುಷಿಗೆ ಶುಭ ಸಂಕೇತದಲ್ಲಿ ಮಳೆ ಬರ್ತಾ ಇದೆ. ಸೊ ನಾವಿವಾಗ ಹುಬ್ಳಿ ರೀಚ್ ಆಗಿದ್ದೀವಿ. ರೀಚ್ ಆಗಿ ಡೈರೆಕ್ಟ್ ಆಗಿ ನಾವು ಪ್ರೆಸ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ. Oh my goodness, at last we have reached Hubli and ಊಟ ಮಾಡೋಣ ಅಂತ ಹೇಳಿ ನಾವು ಹುಬ್ಳಿಯಲ್ಲಿ ಇರುವ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀವಿ. ಇಲ್ಲಿನ ಹುಬ್ಳಿಯ ಸ್ಪೆಷಲ್ ಊಟ ಇದೆ. ಸೊ ಹುಬ್ಳಿ ಬಂದ್ಮೇಲಿಂದ ಹುಬ್ಳಿ ಸ್ಪೆಷಲ್ ತಿಂದಿದ್ರೆ ಹೇಗೆ ಹೇಳಿ, ಅದಕ್ಕೆ ಬಸವೇಶ್ವರ ಖಾನಾವಳಿ ಊಟನ ಟೇಸ್ಟ್ ಮಾಡೋಣ. ಏನ್ ಸರ್? ಸ್ಪೆಷಲ್ ಸ್ಯಾಂಡ್ವಿಚ್ ಹಾ ಒಳಗೆ ಹಾ ಈ ತರ ಫೋಲ್ಡ್ ಮಾಡ್ಕೊಬೇಕು. ಅದ್ರ ಮಧ್ಯದಲ್ಲಿ ಸ್ವಲ್ಪ ಹಪ್ಪಳ ಸೇರಿಸ್ಕೋಬೇಕು. ಸ್ವಲ್ಪ ಹೈಟ್ ತಿಂದ್ರೆ ಸೂಪರ್ ಆಯ್ತು. ಹೋಳ್ಗೆ ಸ್ಯಾಂಡ್ವಿಚ್ ಅದು ಫ್ರೀ ಆಯ್ತು, ಬಟ್ ಎಸ್, ಯಮ್ಮಿ ಫುಡ್ ಬಂದಿದೆ. ಹೋಳಿಗೆ ವಿತ್ ತುಪ್ಪ. ನಾನೇನು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನಲ್ಲ ಆದ್ರೆ. ನಮಸ್ತೆ. ಅಬ್ಬಾ, ದಿನಕ್ಕೆ ಎಷ್ಟು ರೊಟ್ಟಿ ತಟ್ತೀರಾ? 200-300 ರೊಟ್ಟಿ ತಟ್ತೀರಾ? ಅದು ಎಲ್ಲ ಹಿಂಗೆ ಕೈಯಲ್ಲೇನೆ? ಅಬ್ಬಮ್ಮ, ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ನಿಮಗೆ. ಅಲ್ಲ, ನಮ್ಗೆ 1 ಚಪಾತಿ 2 ಚಪಾತಿ ಒತ್ತಕ್ಕೇನೆ ನಮ್ಮ ಕೈಲಿ ಆಗಲ್ಲ. 200-300 ರೊಟ್ಟಿ ತಟ್ತಾರೆ ಅಂದ್ರೆ. ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಮತ್ತೆ ಹುಬ್ಳಿ ನೋಡಿ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಚಿತ್ರದಲ್ಲಿ ಶಾರದಾ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತೀನಿ. ನೀವೆಲ್ಲ ಆಲ್ಮೋಸ್ಟ್ ನನ್ನ ಸೀರಿಯಲ್ ನೋಡಿರ್ಬೋದು. ಎಲ್ಲಾ ಸೀರಿಯಲ್ ವಿಲನ್ ಆಗಿ ಖಡಕ್ ಲುಕ್ಕಲ್ಲಿ ಎಲ್ರಿಗೂ ಬೈಕೊಂಡು ಆವಾಜ್ ಹಾಕೊಂಡು ಇರ್ತೀನಿ. ಬಟ್ ಈ ಒಂದು ಸಿನಿಮಾದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ತುಂಬಾನೇ ಪಾಸಿಟಿವ್ ಆದಂತ, ತುಂಬಾನೇ ಸಾಫ್ಟ್ ನೇಚರ್ ಆದಂತ ಒಂದು ಕ್ಯಾರೆಕ್ಟರ್. ಬಟ್ ಆದ್ರೆ ಅವ್ರು ಎಲ್ಲೂ ತಪ್ಪು ಅಂತಂದ್ರೆ ತಪ್ಪು ಅಂತ ಹೇಳಿ ಪಾಯಿಂಟ್ ಮಾಡಿ ಮಾತಾಡ್ತಾರೆ. ಮನೆ ಗಂಡ ಈ ಮಧ್ಯದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಗೊತ್ತಾ, ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ. ಸೊ ಈ ಸಂಸಾರದಲ್ಲಿ ಯಾವುದೋ ಒಂದು ಚಿಕ್ಕ ಘಟನೆ ತುಂಬಾ ಅತಿ ಆದಾಗ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ತಾಳೆ, ಅದ್ರ ಮಧ್ಯೆ ನನ್ನ ಪಾತ್ರ ಬಂದಿದೆ. ಸೊ ತುಂಬಾನೇ ಎಲ್ರು ಹೇಳ್ತಾರೆ, ಅಫ್ಕೋರ್ಸ್ ಎಲ್ರು ಒಂದು ಸಿನಿಮಾನ ತುಂಬಾ
ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಬಟ್ ನಾವು ಪ್ರೀತಿ ಜೊತೆಗೆ ಜವಾಬ್ದಾರಿಯಿಂದ ಕೂಡ ಮಾಡಿದ್ವಿ. ಯಾಕಂದ್ರೆ ನಮ್ಮ ಸಿನಿಮಾ ಮುಖಾಂತರ ನಾವು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿದೀವಿ. ಸೊ ದಯವಿಟ್ಟು ನಿಮ್ಗೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರ್ಬೇಕು, ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರ್ಬೇಕು. ನೀವ್ ಸಪೋರ್ಟ್ ಮಾಡಿದ್ರೆ ಖಂಡಿತ ನಮ್ ಚಿತ್ರ ಗೆಲ್ಲುತ್ತೆ, ಜನಗಳಿಗೆ ಮುಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಕಥೆನಲ್ಲಿ ಏನೋ ಯಾರು ಮಾಡಿದಾರೆ ಕಥೆ ಅಥವಾ ಏನೋ ಅನ್ನೋಂಥ ಅಂಶ ಇಲ್ಲ. ಬಟ್ ನಾವು ತಗೊಂಡಿರೋ ಒಂದು ಜ್ವಲಂತ ಸಮಸ್ಯೆ ಅಂತ ಹೇಳಿದ್ನಲ್ಲ, ಆ ಸಮಸ್ಯೆ ಇಟ್ಕೊಂಡು ಇರೋರು ಯಾರು ಚಿತ್ರ ಮಾಡಿಲ್ಲ. ಆ ಸಮಸ್ಯೆನ ಈಗಲೇ ಬಿಟ್ಕೊಟ್ಬಿಟ್ರೆ ಹೌದಾ, ಹೌದು ನಿಜ ಅನ್ಸ್ಬಿಡುತ್ತೆ. ಬಟ್ ಸಿನಿಮಾದಲ್ಲಿ ಕೆಲವು ತಿರುವುಗಳ ಮುಖಾಂತರ ಅದನ್ನ ನೋಡಿದಾಗ ಒಂದು ವಾವ್ ಫ್ಯಾಕ್ಟರಿ ಕ್ರಿಯೇಟ್ ಆಗುತ್ತೆ. ಹೌದಲ್ವಾ, ಇದನ್ನ ಬಡವರು, ಶ್ರೀಮಂತರು, ಎಜುಕೇಟೆಡ್ಸು, ಅನ್ಎಜುಕೇಟೆಡ್ಸು ಇದೆಲ್ಲ ಇಲ್ಲ. ಎಲ್ಲ ಮನೆಗಳಲ್ಲಿ ಬರಬಹುದಾದಂತಹ, ಹೊಂದಿರಬಹುದಾದಂತಹ ಅಥವಾ ಇರುವಂತಹ ಸಮಸ್ಯೆ. ಹಾಗಾಗಿ ಸಿನಿಮಾ ಖಂಡಿತವಾಗ್ಲೂ ಪ್ರೇಕ್ಷಕನಿಗೆ ಒಂದು ಒಳ್ಳೆಯ ಅನುಭವ ಕೊಡುವಂತ ಚಿತ್ರ. ಸರ್, ಸಿನಿಮಾ 1 ಗಂಟೆ 57 ನಿಮಿಷ ಇದೆ. ನಾವು ಸಿನಿಮಾನ ತುಂಬಾ ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಕೂಡ ಮಾಡಿಲ್ಲ. ಏನ್ ಹೇಳಬೇಕು ಅದನ್ನ ತುಂಬಾ ಸ್ಪಷ್ಟವಾಗಿ, ನಿಖರವಾಗಿ, ಅತ್ಯಂತ ಪ್ರೀತಿಯಿಂದ ಹೇಳ್ತೀವಿ. ಸಿನಿಮಾ ಒಂದು ಅದ್ಭುತವಾದ ಅನುಭವ ಕೊಟ್ಟೆ ಕೊಡುತ್ತೆ. ಆಮೇಲೆ ದೃಶ್ಯ ಮಾಧ್ಯಮ ಯಾವತ್ತು ದೃಶ್ಯ ಮಾಧ್ಯಮಕ್ಕೆ ಅದರದೇ ಆದ ಬೆಲೆ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ 3 ಸೆನ್ಸಸ್ಗಳು ತುಂಬಾ ಇಂಪಾರ್ಟೆಂಟ್. ಒಂದು ಇಯರಿಂಗ್, ಕೇಳಿಸ್ಕೊಳ್ಳೋದು, ಇನ್ನೊಂದು ನೋಡೋದು, ಅದ್ರ ಜೊತೆಗೆ ಮನಸ್ಸನ್ನು ಮುಟ್ಟೋದು, ಕೈನೆಸ್ಥೆಟಿಕ್ ಅಂತ ಹೇಳ್ತೀವಿ. ಆ 3 ಸೆನ್ಸಸ್ಗಳ ಮುಖಾಂತರ ಈ ಸಿನಿಮಾ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ತಲುಪುತ್ತೆ ಅನ್ನೋ ಖಚಿತವಾದ ಭರವಸೆ ನನಗಿದೆ. ನಾನೊಬ್ಬ ಕಾರ್ಪೊರೇಟ್ ಟ್ರೈನರು, ಸೊ ಹಲವಾರು ದೇಶಗಳಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ ಈ ಮಾತು ಹೇಳ್ತಿದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಜನಗಳ ಮನಸ್ಸನ್ನು ಮುಟ್ಟುತ್ತೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಅಲ್ಲಿ ಅವತ್ತಿನ ದಿನ ನಾವ್ ಯಾರು ಇರಲ್ಲ. ಸೊ ನೀವೆಲ್ಲರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಮ್ಮ ಸಿನಿಮಾ ಮಿಡಲ್ ಹಾಕಿದ್ವಿ. ಎಸ್, ಮಂಡಲ ಹಾಕಿದ್ವಿ. ನಮ್ಮ ವಿಕಾಸ ಪರ್ವ ಟೀಮ್ ಕಡೆಯಿಂದ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಸೆಕೆಂಡ್ ಪ್ರೆಸ್ ಮೀಟ್ ಹುಬ್ಳಿಯಲ್ಲಿ ಸೆಕೆಂಡ್ ಪ್ರೆಸ್ ಮೀಟ್ ಕೂಡ ಕಂಪ್ಲೀಟ್ ಆಯಿತು. ಅದು ಕೂಡ ತುಂಬ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಪತ್ರಕರ್ತರಿಂದ. ಸೊ 2ನೇ ಪ್ರೆಸ್ ಮೀಟ್ನ ಮುಗಿಸ್ಕೊಂಡು ನಾವಿವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಅನ್ಬು ಸರ್, ಎಲ್ಲೋಗ್ತಿದ್ದೀವಿ ಸರ್ ಇವಾಗ? ಶಿವಮೊಗ್ಗ. ಗಟ್ಟಿ ಡ್ರೈವರ್ ಇದ್ದಾನೆ, ಪಾಪ ಇವರು ಆಲ್ರೆಡಿ ಬೆಳಗ್ಗೆಯಿಂದ 400 ಎಷ್ಟಾಯ್ತು ಸರ್? 436 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದಾರೆ. ಇನ್ನೂ ಇವಾಗ 200 ಕಿಲೋಮೀಟರ್ಸ್ ಡ್ರೈವ್ ಮಾಡಬೇಕು. ಸೊ ರೋಹಿತ್ ಸರ್ ಡ್ರೈವಿಂಗ್ ಸ್ಕಿಲ್ನ ಹಿಪ್ಪೆ ಹಾಕಿ ಇವತ್ತು ಅಷ್ಟೇ. ಸೊ ಲೆಟ್ಸ್ ಗೋ ಟು ಶಿವಮೊಗ್ಗ. ಡೇ 2 ನಮ್ಮ ವಿಕಾಸ ಪರ್ವ ಆಲ್ ಓವರ್ ಕರ್ನಾಟಕ ಪ್ರೆಸ್ ಮೀಟಲ್ಲಿ ಇವತ್ತು ಡೇ 2. ಆ್ಯಂಡ್ ಇವತ್ತು ನಮ್ಮ ಜರ್ನಿನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಂದರೆ ಇವಾಗ ನಾವು ಶಿವಮೊಗ್ಗದಲ್ಲಿದ್ದೀವಿ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಟು ಶಿವಮೊಗ್ಗ ಪ್ರೆಸ್ ಕ್ಲಬ್.